ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾವಿತ್ತು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಪಟ್ಟಣದಲ್ಲಿದ್ದೇವೆ. ಸೊ ಗುಳೇದಗುಡ್ಡ ಪಟ್ಟಣದಲ್ಲಿ ನವೀನ್ ಹೆಗಡೆ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಏನಿರ್ತಾನೆ, ಆತ ಬೆಂಗಳೂರಿಗೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಸಾಕಷ್ಟು ಸಂಬಳ ಬರ್ತಿರುತ್ತೆ, ಕೈ ತುಂಬ ಸಂಬಳ ಬರ್ತಿರುತ್ತೆ. ಮದುವೆ ಆಗಿ ಸೆಟಲ್ ಆಗಿರ್ತಾನೆ, ಆರಾಮ್ ಆಗಿರ್ತಾನೆ. 7 ವರ್ಷದ ಮಗು ಸಹ ಆತನಿಗೆ ಇರುತ್ತೆ. ಸೊ ದಿಢೀರಂತ ಆತ 5ನೇ ತಾರೀಕು, ಈ ಜನವರಿ 5ನೇ ತಾರೀಕು ತೀರ್ಕೊಂಡು ಬಿಡ್ತಾನೆ. ಸೊ ಇದರ ಹಿಂದೆ ಅನೇಕ ಕಾರಣಗಳಿದೆ ಅಂತ ಹೇಳಿ ಅವರ ತಂದೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಏನು ಅಂತಂದರೆ, ಆತ ಅನಾರೋಗ್ಯದಿಂದ ತೀರ್ಕೊಂಡ ಅಂತಕ್ಕಂತಹ ಒಂದಿಷ್ಟು ಮಾಹಿತಿ ಇರುತ್ತೆ. ಆದರೆ ತದನಂತರದಲ್ಲಿ ಅವರು ಒಂದು ತುಸು ದಿನಗಳ ನಂತರ ಅವ್ರು ಏನು ಮಾಡ್ತಾರೆ, ಅವನ ಮನೆಗೆ ಹೋಗ್ತಾರೆ. ಅವನ ಮನೆಗೆ ಹೋದಾಗ ಅಲ್ಲಿನ ಅಕ್ಕಪಕ್ಕದವರು ಆತನ ಬಗ್ಗೆ ಬೇರೆ ಬೇರೆ ವಿಷಯಗಳನ್ನು ಹೇಳ್ತಾರೆ. ಹೀಗಿರಬೇಕಾದ್ರೆ ಒಂದಿಷ್ಟು ಅನುಮಾನವನ್ನು ವ್ಯಕ್ತಪಡಿಸಿದಂತಹ ತಂದೆ ಏನಿದ್ದಾರಲ್ಲ, ಅವರ ಸೊಸೆಯ ವಿರುದ್ಧವೇ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ಅದೇ ನಾವೇನು ನೋಡ್ತಾ ಇದ್ದೀವಿ, ಇದೇ ನವೀನ್ ಅವರ ಒಂದು ಅಂತ್ಯಕ್ರಿಯೆ ಆಗಿರುವಂತಹ ಸ್ಥಳ ಇದು. ಸೊ ಇಲ್ಲಿ ಆ ಬಾಡಿಯನ್ನು ಹೊರತೆಗೆಯಲು ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಗುಳೇದಗುಡ್ಡದ ಪುರಸಭೆಯವರಿದ್ದಾರೆ, ಅನೇಕ ಅಧಿಕಾರಿಗಳು ಇಲ್ಲಿ ಬೀಡುಬಿಟ್ಟಿದ್ದಾರೆ. ಇವತ್ತು ಬೆಳಗ್ಗೆಯಿಂದನೇ ಸಾಕಷ್ಟು ಕಾರ್ಯಾಚರಣೆಯ ಮೂಲಕ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಇವತ್ತು ನೀವು ನೋಡ್ಬೋದು, ಇಲ್ಲಿ ಪೊಲೀಸರು ಎಷ್ಟು ಬೆಳಗ್ಗೆಯಿಂದ ವೇಟ್ ಮಾಡ್ತಾ ಇದ್ದಾರೆ. ಸೊ ಇನ್ನು ಬಾಡಿ ಬರುತ್ತೆ ಅಂತ ಹೇಳಿ ಆಲ್ರೆಡಿ ಒಂದು ಬಾಡಿಯನ್ನು ಹೊರ ತೆಗೆದಿತ್ತು. ಆದರೆ ಆ ಬಾಡಿ ಹೆಣ್ಣುಮಗುದ್ದು ಅಂತ ಹೇಳಿ ನಂತರ ಮತ್ತೊಂದು ಬಾಡಿಯ ಒಂದು ಸರ್ಚಲ್ಲಿದ್ದಾರೆ. ಸೊ ಬೆಳಗ್ಗೆಯಿಂದ ಸಾಕಷ್ಟು ಒಂದು ಶ್ರಮವನ್ನು ವಹಿಸ್ತಾ ಇದ್ದಾರೆ ಇಲ್ಲಿನ ಅಧಿಕಾರಿಗಳು. ಅಂದರೆ ಇಲ್ಲಿ ಮುಖ್ಯವಾಗಿ ಅವರ ತಂದೆ ಏನಿದ್ದಾರೆ, ಅವರು ಆರೋಪ ಏನು ಅಂತಂದರೆ, ನನ್ನ ಮಗ ಏನಿದ್ದಾನೆ ಅದು ಒಂದು ಸಾವು ಏನಿದೆ ಅದೊಂದು ಸಹಜ ಸಾವಲ್ಲ, ಅದೊಂದು ಕೊಲೆ ಇರಬಹುದು ಅಂತ ಹೇಳಿ ಒಂದಿಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಇದರ ಹಿಂದೆ ಹಲವಾರು ರೀತಿಯಾದಂತಹ ಒಂದಿಷ್ಟು ಅನುಮಾನಗಳಿವೆ ಅಂತಕ್ಕಂತಹ ಒಂದು ಆರೋಪದನ್ವಯ ಇವತ್ತು AC ಯಿಂದ ಹಿಡ್ಕೊಂಡು ಇವತ್ತು ತಹಸೀಲ್ದಾರ್ ಅವರಿಗೆ ಒಂದಿಷ್ಟು ಮಾಹಿತಿ ರವಾನೆಯಾಗಿ ಇವತ್ತು ಗುಳೇದಗುಡ್ಡ ತಹಸೀಲ್ದಾರ್ ಒಂದು ಆದೇಶದ ಮೇರೆಗೆ ಇವತ್ತು ಪೊಲೀಸ್ ಸಿಬ್ಬಂದಿ ಎಲ್ಲವೂ ಸೇರಿಕೊಂಡು ಇವತ್ತು ಆ ಒಂದು ಶವವನ್ನು ಹೊರತೆಗೆಯುವಂತಹ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ ತಿಂಗಳ 3ನೇ ವಾರ ಅಡ್ಮಿಟ್ ಆಗಿದ್ದು ಮೊದಲನೇ ಸರಿ. ಆಮ್ಯಾಗ ಒಂದು ನಮ್ಮ ನವೀನ ಮಗ ಮುಂದೆ ಒಂದು 20 ದಿನಕ್ಕೆ ಮನೆಗೆ ಬಂದರು. ಆಮ್ಯಾಗ ಒಂದು 15 ದಿನ ಮನೆಯೊಳಗಿದ್ರು. ಆಮ್ಯಾಗ ಮತ್ತೆ ದವಾಖಾನೆಗೆ ಅಡ್ಮಿಟ್ ಆದರು, ವಾಂತಿ ಭೇದಿ ಅಂತ. ಆಮ್ಯಾಗ ಒಂದು 8 ದಿನಕ್ಕೆ ಮತ್ತೆ ಹೊಳ್ಳಿ ಮನೆಗೆ ಬಂದರು. ಆಮ್ಯಾಗ 2 ದಿನ 3 ದಿನ ಅಷ್ಟೇ ಮನೆಯೊಳಗೆ ಇರ್ತಿದ್ರು. ಆಮ್ಯಾಗ ಅವರಿಗೆ ವಾಂತಿ ಭೇದಿ ಆಗಿ ಮತ್ತೆ ದವಾಖಾನೆಗೆ ಹೋಗಿ ಅಲ್ಲಿ ಒಂದು 8 ದಿನ ಇದ್ದು ಮತ್ತೆ ಮನೆಗೆ ಬರ್ತಿದ್ರು. ಮನೆಗೆ ಬರೋಣ 1 ದಿನ 2 ದಿನ ಮನೆಯೊಳಗೆ ಇರಬೇಕಾದ್ರೆ ರಗಡ ಹಾಕಿತ್ತು, ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ತಿದ್ರು. ಈಗ 7 ಸರಿ ಹಾಸ್ಪಿಟ್ಲಿಗೆ ಹೋದರು. ಕಡೆ ಸರಿ 5ನೇ ತಾರೀಕಿಗೆ 4ನೇ ತಾರೀಕಿಗೆ ಮನೆಗೆ ಬಂದರು. 5ನೇ ತಾರೀಕಿಗೆ ಮುಂಜಾನೆ ಚಾಲು 10 ಗಂಟೆ 11 ಗಂಟೆಗೆ ಅಜ್ಮಾಸು. ಆಮ್ಯಾಗ ಒಂದು 12 ಗಂಟೆ ತನಕ ಮನೆಯೊಳಗೆ ಇದ್ದೆವು. ಅವ್ರದ್ದು ಹಾಸ್ಪಿಟ್ಲ್ದವರು ಒಬ್ಬ ನರ್ಸನ್ನು ಕಳಿಸ್ಕೊಟ್ಟಿದ್ರು ಮನೆಯೊಳಗೆ. ನಾವು ದವಾಖಾನೆಗೆ ಕೊಡೋದು ಇದೇ ಔಷಧ, ನೀವು ಇಲ್ಲಿ ಮನೆಯೊಳಗೆ ಕೊಡೋದು ಅದೇ ಔಷಧ ಅಂತ ಹೇಳಿದರು. ಆಮ್ಯಾಗ ಮನೆಯೊಳಗೆ ಅದು ಕಂಟ್ರೋಲ್ ಆಗಲಿಲ್ಲ. ಹೊಳ್ಳಿ ಅವ್ರ ಡಾಕ್ಟ್ರಿಗೆ ಅವ್ರು ಬಂದವರು ಫೋನ್ ಮಾಡಿದರು, ದವಾಖಾನೆಗೆ ಕರ್ಕೊಂಬರ್ರಿ ಅಂದರು. 12:30 ಸುಮಾರು ದವಾಖಾನೆಗೆ ಹೋದೆವು. ದವಾಖಾನೆಗೆ ಹೋಗೋರೊಳಗನ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು, ಭಾಳ ಮಾತು ಗಪ್ಪಾಗಿದ್ದು. ಮುಂದೆ ಅಲ್ಲಿ ಹೋಗಿ ಒಂದು 15 ಮಿನಿಟು ಬಹುತೇಕ ಜೀವಂತವಾಗಿರ್ಬೋದು ಅವರು ಅಷ್ಟೇ. ಅವ್ರು ಏನಂದರು, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದರು. ಇದು ಜನವರಿ 5ನೇ ತಾರೀಕಿಗೆ. ಮುಂದೆ ಆಮ್ಯಾಗ ಅಲ್ಲಿದ್ದ ಆಗಿಂದ ಮತ್ತು ನಾವೇನು ಎಲ್ಲ ಕಡೆ ನಮ್ಮ ಮಂದಿಗೆ ತಿಳಿಸಿದೆವು. ಮುಂದೆ ಅವರು ಪೋಸ್ಟ್ ಮಾರ್ಟಮು ಅವರು ಕೇಳಿಲ್ಲ, ನಮಗೂ ಅವಾಗ ಗುರ್ತಾಗಲಿಲ್ಲ ಅದೇನು. ಆಮೇಲೆ ಎಲ್ಲಿ ಕರ್ಕೊಂಬಂದ್ರಿ? ಆಮ್ಯಾಗ ಮನೆಗೆ ಗುಳೇದಗುಡ್ಡಕ್ಕೆ ಕರ್ಕೊಂಬಂದೆವು. 6ನೇ ತಾರೀಕು ಇಲ್ಲೇ ಸಂಸ್ಕಾರ ಆಯಿತು. ಮುಂದೆ 1 ತಿಂಗಳ ನಂತರ ನಮಗೆ ಸಂಶಯ ಬಂದು ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ ಬೆಂಗಳೂರು, ಅಲ್ಲಿಗೆ ನಾವು ಚಾರ್ಜ್ ಶೀಟ್ ಕಂಪ್ಲೇಂಟ್ ಕೊಟ್ಟು. ಅದು ತಾರೀಕು 21 ಜನವರಿ ಅಲ್ರಿ, ಇದೇ ತಿಂಗಳ ಫೆಬ್ರವರಿ 21 ನಾವು ಕಂಪ್ಲೇಂಟ್ ದಾಖಲು ಮಾಡಿ ಬಂದೆವು. ಏನು ಸಂಶಯ ಅಂದರೆ ನಮಗೆ ಸ್ಲೋ ಪಾಯ್ಸನ್ ಕೊಟ್ಟಾರ ಅವ್ರಿಗೆ ಅಂಥೇಳಿ ಸಂಶಯ ಬಂದು ಕಂಪ್ಲೇಂಟ್ ದಾಖಲು ಮಾಡ್ಕೊಂಡು ಬಂದೆವು. ಮುಂದಿನ ಒಂದು ಕತೆ ಏನಾಗುತ್ತದೆ ಅಂತಕ್ಕಂಥದ್ದನ್ನು KTTVಯಲ್ಲಿ ತಾವೆಲ್ಲ ಕಾದು ನೋಡಬೇಕು. ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ಸ್ಟೋರಿಯೊಂದಿಗೆ ಮತ್ತೆ ಬರೋಣ. ಅಲ್ಲಿವರೆಗೆ ನಮಸ್ಕಾರ. ಒಂದೇ ಮಾತರಂ.